ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಮಹಾಶಿವರಾತ್ರಿಯ ಪ್ರಯುಕ್ತ ರಾಮದುರ್ಗದ ಮುಳ್ಳೂರು ಗುಡ್ಡದಲ್ಲಿರುವ ಶಿವನ ದೇವಸ್ಥಾನದಲ್ಲಿ ವಿಶೇಷ ವಿಜೃಂಭಣೆಯಿಂದ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತಿದೆ ಎಂದು ಶಾಸಕ ಅಶೋಕ್ ಪಟ್ಟಣ್ ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ವೀಕ್ಷಿಸೋಣ ಬನ್ನಿ. ಶಿವ ಪ್ರತಿಷ್ಠಾನ ಸೇವಾ ಸಮಿತಿಯಿಂದ ಅದ್ದೂರಿ ಶಿವರಾತ್ರಿ ಆಚರಣೆ. ಶಾಸಕ ಅಶೋಕ್ ಪಟ್ಟಣ್. ಪ್ರತಿ ವರ್ಷದಂತೆ 9ನೇ ವರ್ಷದ ಮಹಾಶಿವರಾತ್ರಿಯ ಆಚರಣೆಯ ಪ್ರಯುಕ್ತ ಮುಳ್ಳೂರು ಗುಡ್ಡದ ಶಿವನ ದೇವಾಲಯ, ಶಿವನ ಮೂರ್ತಿ ಹಾಗೂ ಬೃಹತ್ ನಂದಿ ಆವರಣದಲ್ಲಿ ಫೆಬ್ರವರಿ 15ರಂದು ಶಿವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ ಎಂದು ಶಿವ ಪ್ರತಿಷ್ಠಾನ ಸೇವಾ ಸಮಿತಿಯ ಅಧ್ಯಕ್ಷ ಹಾಗೂ ವಿಧಾನಸಭೆಯ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟ್ಟಣ್ ತಿಳಿಸಿದರು. ಸಮೀಪದ ಮುಳ್ಳೂರು ಗುಡ್ಡದ ಅಶೋಕವನದಲ್ಲಿ ಶಿವನ ಮೂರ್ತಿ ದೇವಸ್ಥಾನದ ಆವರಣದಲ್ಲಿ ಶಿವರಾತ್ರಿಯ ಆಚರಣೆ ಕುರಿತು ಶಿವಭಕ್ತರು, ಪ್ರತಿಷ್ಠಾನದ ಪದಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ನಮ್ಮ ಸ್ನೇಹಿತರ ಸಹಕಾರದಿಂದ ಶಿವರಾತ್ರಿಯಂದು ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದವಾಗಿ ಶೇಂಗಾಕಾಳು, ಬಾಳೆಹಣ್ಣು, ಸಾಬೂದಾನಿ, ಖರ್ಜೂರ ವಿತರಣೆ ಮಾಡಲಾಗುತ್ತಿದೆ. ಕಾರ್ಯಕರ್ತರು ಹಾಗೂ ಭಕ್ತಾದಿಗಳು ಪ್ರತಿ ವರ್ಷ ನಡೆಯುವ ಈ ಕಾರ್ಯಕ್ರಮಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಕೊಡುಗೆ ದಾನಿಗಳು ಮತ್ತು ನಮ್ಮ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಶಿವರಾತ್ರಿ ಆಚರಣೆಯನ್ನು ಮಾಡಲಾಗುತ್ತಿದೆ ಎಂದರು. ಮನರಂಜನೆ, ಶಿವಜ್ಞಾನ, ಪ್ರಸಿದ್ಧ ಪೂಜ್ಯರಿಂದ ಪ್ರವಚನ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಲಾಗುತ್ತಿದೆ. ವೇದಿಕೆ ಸಮಿತಿ, ಪ್ರಸಾದ ವ್ಯವಸ್ಥೆ ಸಮಿತಿ, ದರ್ಶನಕ್ಕೆ ದೇವಸ್ಥಾನಕ್ಕೆ ಉಸ್ತುವಾರಿ ಸಮಿತಿಗಳನ್ನು ಮಾಡಿ ಬರುವ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆಗಳು ಉಂಟಾಗದಂತೆ ನೋಡಿಕೊಳ್ಳಲಾಗುವುದು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸೇವಾ ಸಮಿತಿಯ ಅಚ್ಚುಕಟ್ಟಾಗಿ ವ್ಯವಸ್ಥೆ ಕಲ್ಪಿಸಬೇಕೆಂದು ಸೂಚನೆ ನೀಡಿದರು. ಡಿವೈಎಸ್ಪಿ ಚಿದಂಬರ್ ಮಡಿವಾಳರ್ ಮಾತನಾಡಿ, ಶಿವರಾತ್ರಿಯ ದಿನದಂದು ಅಗತ್ಯ ಪೊಲೀಸ್ ಸಿಬ್ಬಂದಿ ನೇಮಕ ಮಾಡಲಾಗುತ್ತಿದೆ. ಪಾರ್ಕಿಂಗ್ ವ್ಯವಸ್ಥೆ ಸೇರಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಯಲು ಪೊಲೀಸ್ ಇಲಾಖೆ ಸಕಲ ಸಹಾಯ ನೀಡಲಿದೆ ಎಂದರು. ಈ ಸಂದರ್ಭದಲ್ಲಿ ಶಿವನ ಮೂರ್ತಿಯ ಸೇವಾ ಪ್ರತಿಷ್ಠಾನ ಪದಾಧಿಕಾರಿಗಳಾದ ಪರಪ್ಪ ಜಂಗವಾಡ್, GB ರಂಗನಗೌಡ್ರ, ವಿಜಯ್ ಶೆಟ್ಟಿ, ರಾಜಶೇಖರ್ ತೊಳಗಟ್ಟಿ, ನಂದಕುಮಾರ್ ಸುರೇಭಾನ್, ಶೇಖರ್ ಸಿಂದ್ಲಿಂಗರಪ್ಪನವರ್, ಫಕೀರಪ್ಪ ಕೊಂಗವಾಡ್, ಜಹೂರ್ ಹಾಜಿ, ಪೀರು ತಳ್ವಾರ್, ಶಿವರೆಡ್ಡಿ ಹುಲಿಕಟ್ಟಿ, PSI ಸವಿತಾ ಮುನ್ಯಾಳ್ ಸೇರಿ ಉಪಸ್ಥಿತರಿದ್ದರು. ಕೋಆಪರೇಷನ್ ಕೊಟ್ಟು ಸಕ್ಸಸ್ ಆಗಿ ಮಾಡಿ ಅಂತ ಕೇಳ್ಕೊತೀವಿ ಅಷ್ಟೇ. ಸಭೆಯ ಅಧ್ಯಕ್ಷತೆಯನ್ನು ಹಾಗೂ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾದ ಪರಪ್ಪನ ಜಂಗವಾಡ್ ಅವರೇ, ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಹಾಗೂ ಉದ್ಯಮಿಗಳಾದಂಥ ವಿಜಯ್ ಶೆಟ್ಟರ್ ಅವರೇ, JP ದೇವರಾಜಿ ಅವರೇ, ಶೇಖರ್ ಅವರೇ, ತುಳಗಟ್ಟಿ ವಕೀಲರೇ, ಎಲ್ಲರೂ ಸೇರ್ಕೊಂಡು ವಿಜೃಂಭಣೆಯಿಂದ ಎಲ್ಲರೂ ಬಾಜುಕಿನ ತಾಲೂಕು ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಯ ಭಕ್ತರು ರಾಮದುರ್ಗ ನೋಡುವಂಥ ಒಂದು ಎಲ್ಲ ರೀತಿಯಿಂದನೂ ವ್ಯವಸ್ಥೆ ಮಾಡಿದ್ದೈತೆ. ಎಲ್ಲರೂ ತಮಗೇನು ವಹಿಸಿಕೊಟ್ಟಂಥ ಸಮಿತಿಗಳನ್ನು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರಿ. ಪಾರ್ಕಿಂಗ್ ಸಮಿತಿ ಇರ್ಬೋದು, ಊಟ ಸಮಿತಿ ಇರ್ಬೋದು, ಅತಿಥಿ ಗಣ್ಯರ ಸಮಿತಿ ಇರ್ಬೋದು, ಕಾರ್ಯಕ್ರಮ ನಿರೂಪಣಾ ಸಮಿತಿ ಇರ್ಬೋದು. ಅದೇ ರೀತಿಯಿಂದ ಈ ಬರ್ತಕ್ಕಂಥ 9ನೇ ಶಿವರಾತ್ರಿಯನ್ನು ಹಿಂದಿನ 8ನೇ ಶಿವರಾತ್ರಿಗಿಂತಲೂ ಅತಿ ವಿಜೃಂಭಣೆಯಿಂದ ನೆರವೇರಿಸಿ ತಾಲೂಕಿನ ಭಕ್ತಾದಿಗಳಿಗೆ ಹಾಗೂ ಸುತ್ತಮುತ್ತಲಿನ ತಾಲೂಕಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸೇವೆಯನ್ನು ವಿನಮ್ರತೆಯಿಂದ ವಹಿಸಿ ಅಶೋಕಣ್ಣ ಪಟ್ಟಣ್ ಅವರ ಹೆಸರನ್ನು ನೀವೆಲ್ಲರೂ ಕೊಡ್ಕೊಂಡು ಮುಂಚೂಣಿಯಲ್ಲಿ ತರಬೇಕಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ದಯಾನಂದ್ ತಳವಾರ್, ದಾದಾಪೀರ್ ಕಲೈಗಾರ್ ಇವರಷ್ಟು ದೇವಸ್ಥಾನ ಉಸ್ತುವಾರಿ ಕಮಿಟಿ ಅವತ್ತೇನು ಇಲ್ಲಿ ಬರೋ ಮಂದಿನ ಹೋಗೋ ಮಂದಿನ ಏನು ಗದ್ದಲಾಗಲ್ಲಂಗೆ ನೋಡ್ಕೋಬೇಕು. ಆಮೇಲೆ ವೇದಿಕೆ ನಿರ್ಮಾಣ ಸಮಿತಿ ನವೀನ್ ಗದಗ್ ಅವರು, ಶಂಕರಯ್ಯ ಚಿಕ್ಕಮಠ, ಆನಂದ್ ಜಗತಾಪ್ ಸಾಗರ್ ಮುನವಳ್ಳಿ, ಪ್ರಧಾನ ವ್ಯವಸ್ಥಾಪಕರು ಜಹೂರ್ ಹಾಜಿ ಅವರು, ಪ್ರಸಾದ ವ್ಯವಸ್ಥೆ ಉಸ್ತುವಾರಿ ಪೀರು ತಳವಾರ್, ರವಿ ನಂದಪ್ಪನವರು, ರಾಜು ಮಾನೆ, ಮಂಜುನಾಥ್ ಬೀಳಿಗೆ, ಅನ್ನಪ್ಪ ನಿಜಗುಲಿ, ಪ್ರಕಾಶ್ ನಾಲ್ ಪರೋಶಿ, ಮಾಗುಂಡಪ್ಪ ಮಾಳಿ, ಮೊಹಮ್ಮದ್ ಶಫಿ ಬೆನ್ನಿ, ಶಿವರೆಡ್ಡಿ ಮುಳ್ಳೂರು, ಶಿವಲಿಂಗ ಹಿರೇಮಠ್, ವಿಜಯಕುಮಾರ್ ರಾಠೋಡ್, ಪರಶುರಾಮ್ ಪಮ್ಮಾರ್, ಸಂಜು ನಲ್ವಡೆ, ನಾಸಿರ್ ಖಾನ್, ಶಾನೆ ದಿವಾನೆ, ಗೋಪಾಲ್ ಸೌಂತಿ, MD ಸದಸ್ಯರ ಹೆಸರು ಹೇಳ್ತೀನಿ. ಸನ್ಮಾನ್ಯ ಶ್ರೀ ಅಶೋಕಣ್ಣ ಪಟ್ಟಣ್ ಅವರ ಅಧ್ಯಕ್ಷರು, ಶಿವ ಪ್ರತಿಷ್ಠಾನ ಸೇವಾ ಸಮಿತಿ, ಗಿರೀಶ್ ಎಸ್ ನೇಮಗೌಡ್ರವರು ಉಪಾಧ್ಯಕ್ಷರು, ಸುರೇಶ್ ಪತ್ತೇಪುರ್ ಅವರು, ಪ್ರದೀಪ್ ಕುಮಾರ್ ಪಟ್ಟಣ್ ಅವರು, ಫಕೀರಪ್ಪ ಕೊಂಗವಾಡ್ ಅವರು, ರಾಜಶೇಖರ್ ತುಳಗಟ್ಟಿ ಅವರು, ಮೊಹಮ್ಮದ್ ಶಫಿ ಬೆನ್ನಿ ಅವರು, ವಿಜಯ್ ಶೆಟ್ರು, ಜಯಪ್ರಕಾಶ್ ಶಿಂದೆ ಅವರು, ಶ್ರೀಮತಿ ಜಮುನಾ ಪಟ್ಟಣ್ ಅವರು, ನಂದಕುಮಾರ್ ಸುರೇಬಾನ್ ಅವರು, ಇವರೆಲ್ಲರೂ ಕಮಿಟಿ ಒಳಗದಾರ. ಎಲ್ಲರೂ ಸೇರ್ಕೊಂಡು ಈಗ ನಮಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಸಹಾಯನೂ ಭಾಳ ಬೇಕಾಗ್ತದೆ. ಯಾಕಂದ್ರೆ ಪಬ್ಲಿಸಿಟಿ ಮಾಡಬೇಕು, ಶಿವರಾತ್ರಿ ಐತಿ ಹಂಗಿಂಗೆ ಅಂತ ತಿಳ್ಕೊಂಡು ಎಲ್ಲರಿಗೂ ಒಂದು 2-3 ದಿವಸದಿಂದ ನೀವು ಪಬ್ಲಿಸಿಟಿ ಮಾಡಿದ್ರಪ್ಪ ಅಂದ್ರೆ ನಮ್ಮ ಜನ ಹೆಚ್ಚಿಗೆ ಕೊಡ್ತೈತಿ. ಅವತ್ತಿನ ದಿವಸ ಬೆಳಿಗ್ಗೆ 7ರಿಂದ ರಾತ್ರಿ 12 ಗಂಟೆ ಮಟನೂ ಸುಮಾರು ಲಕ್ಷಾಂತರ ಭಕ್ತರು ಬಂದು ಹೋಗ್ತಾರ. ಇಲ್ಲಿವರೆಗೂ ಯಾವುದೂ ಅಸ್ತವ್ಯಸ್ತ ಆಗಿಲ್ಲ. ಶಿವನ
ಪುಣ್ಯದಿಂದ ಮತ್ತು ಅಶೋಕನವ್ರ ಆಶೀರ್ವಾದದಿಂದ ಇಲ್ಲಿವರೆಗೂ ಯಾವುದು ಅಸ್ತವ್ಯಸ್ತ ಆಗಿಲ್ಲ, ಮುಂದೂ ಹಂಗೆ ಆಗಲ್ಲಂಗೆ ನೋಡ್ಕೊಳ್ಳೋಣ ಎಲ್ಲರೂ ಕುಡ್ಕೊಂಡು. ಯಾಕೊಂದು ತಾಲೂಕಿನ ಒಂದು ಪ್ರತಿಷ್ಠೆಯ ಪ್ರಶ್ನೆ ಐತಿ ಈಗ. ಅದು ಎಲ್ಲರೂ ಇಲ್ಲಿವರೆಗೂ ಹೋಗ್ಬೇಕಾದ್ರೆ ಮುರುಡೇಶ್ವರಕ್ಕೆ ಹೋಗಿ ಶಿವನ ದರ್ಶನ ತೊಗೊಂಡು ಬರ್ತಿರೋ ಅನ್ನಾರು ನಮಗಿಲ್ಲೇ ಎಲ್ಲರಿಗೂ ಅಲ್ಲಿ ಮಂದಿನೇ ಇತ್ತ ಬರುವಂಥ ಒಂದು ವ್ಯವಸ್ಥೆ ಮಾಡ್ಯಾರ. ಅದಕ್ಕೆ ಮುಂಬರೋ ದಿನದೊಳಗೆ ಆ ಶಿವನ ಇದಕ್ಕೆ ನಾವೆಲ್ಲರೂ ಪಾತ್ರ ಆಗೋಣ ಅಂತ ತಿಳ್ಕೊಂಡು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜಡ್ಪಿ ಅವ್ರು ತಮ್ಮ ವಿಚಾರಗಳನ್ನ